ಎಲ್ಲರಿಗೂ ನಮಸ್ಕಾರಗಳು. ಹಿಂದಿನ ವಿಡಿಯೋದಲ್ಲಿ ಪರ್ಚೇಸ್ ಹೇಗೆ ಮಾಡೋದು, ಕ್ಯಾನ್ಸಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ಲಾಗಿತ್ತು. ಈಗಿನ ವಿಡಿಯೋದಲ್ಲಿ ಸೇಲ್ಸ್ ಹೇಗೆ ಮಾಡೋದು, ಸೇಲ್ಸ್ ಕ್ಯಾನ್ಸಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀವಿ. ಮರ್ಚಂಡೈಸ್ ಸ್ಕ್ರೀನಿಗೆ ಹೋಗಿ ಸೇಲ್ಸ್ ಸ್ಕ್ರೀನಲ್ಲಿ ಹೋಗಬೇಕು. ಇಲ್ಲಿ 2 ಮೆಂಬರ್ ಅಂತ ಇದೆ ಅಂತ ಅಂದರೆ 2 ಮೆಂಬರ್, ಇಫ್ ಮೆಂಬರಿಗೆ ನೀವೇನಾದರೂ ಹಾಕ್ತಿದ್ದೀರಾ ಅಥವಾ ಅವ್ರ SB ಅಕೌಂಟಿಂದ ಕಾಂಟ್ರಾ ಕೊಡ್ತಿದ್ದೀರಾ ಅಂತ ಅಂದರೆ 2 ಮೆಂಬರ್ ಸೆಲೆಕ್ಟ್ ಮಾಡಿಕೊಂಡು ಅವ್ರದ್ದು ಅಡ್ಮಿಷನ್ ನಂಬರ್ ಹಾಕ್ಕೋಬೇಕಾಗುತ್ತೆ. ಇಲ್ಲ ಬೇರೆ ಯಾರಿಗೋ ಕೊಡ್ತಿದ್ದೀರಾ ಅಂತ ಅಂದರೆ 2 ನಾನ್ ಮೆಂಬರ್ ಕೊಟ್ಟಾಗ ಇದು ಯಾವುದು ಮ್ಯಾಂಡೇಟರಿ ಥಿಂಗ್ಸ್ ಇರೋದಿಲ್ಲ. ಕೆಟಗರಿನ ಸೆಲೆಕ್ಟ್ ಮಾಡಿಕೊಂಡು ಎಡಿಷನ್ ಕೊಟ್ಟಾಗ ಇಲ್ಲಿ ಐಟಮ್ ನೇಮ್ ಬರುತ್ತೆ. ಐಟಮ್ ನೇಮ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಸ್ಟಾಕ್ ಎಷ್ಟಿದೆ ಅನ್ನೋದನ್ನು ತೋರಿಸುತ್ತೆ. ಆ ಸ್ಟಾಕಲ್ಲಿ ನೀವೆಷ್ಟು ಸೇಲ್ಸ್ ಮಾಡೋದಿರುತ್ತೆ ಕ್ವಾಂಟಿಟಿ ಹಾಕ್ಕೊಂಡಾಗ. ಕ್ಯಾಶ್ ಅಂತ ಅಂದರೆ ಕ್ಯಾಶಲ್ಲಿ ಕೊಡಿ. ಕ್ರೆಡಿಟ್ ಅಂತ ಅಂದರೆ ಕೆಲವರು ಅವ್ರ SB ಅಕೌಂಟಿಗೆ ಕೊಡ್ತಾರೆ, ಅವರೆಲ್ಸ್ ಕಾಂಟ್ರಾ ಕೊಟ್ಟಿರ್ತಾರೆ, ಸೊ ಕಾಂಟ್ರಾ ಕೊಡಿ. ಕನ್ಫರ್ಮ್ ಕೊಟ್ಟಾಗ ಇನ್ಕ್ಲೂಡಿಂಗ್ GST ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದನ್ನ ತೋರಿಸುತ್ತೆ. 9027 ಆಗುತ್ತೆ. ನಿಮ್ಮ ಅಮೌಂಟಿಗೆ ಮತ್ತು ಅವ್ರ ಅಮೌಂಟಿಗೆ ಟ್ಯಾಲಿ ಇದೆ ಅಂತ ಅಂದಾಗ ಸೇವ್ ಮಾಡ್ಕೊಳ್ಳಿ. ಇಲ್ಲಿ ರೌಂಡ್ ಆಫ್ ಏನಾದರೂ ಪೈಸೆ ಏನಾದರೂ ಬಂದಿತ್ತು ಅಂತಂದರೆ ಪ್ಯಾರಾಮೀಟರಲ್ಲಿ ನಾವು ಹೇಳಿರೋ ಥರ ರೌಂಡ್ ಆಫ್ ಎಸ್ ಅಂತ ಕೊಟ್ಟಿದ್ದೀವಿ ಅಂತಂದರೆ ರೌಂಡ್ ಆಫ್ ಆಗಿ ಬಂದಿರುತ್ತೆ ಇಲ್ಲ ಅಮೌಂಟು. ಅದನ್ನು ಸೇವ್ ಮಾಡ್ಕೋಬೇಕಾಗತ್ತೆ. ಸೇಲ್ಸ್ ವೋಚರ್ ಹಾಕಿ ಆದಮೇಲೆ ಹೀಗೆ ಬಿಲ್ ಬರುತ್ತೆ. ಪ್ಯಾರಾಮೀಟರಲ್ಲಿ ನಿಮಗೆ ಡೂಪ್ಲಿಕೇಟ್ ಬಿಲ್ ಬೇಡ ಅಂತ ಅಂದರೆ ನೋ ಅಂತ ಕೊಡಿ. ಡೂಪ್ಲಿಕೇಟ್ ಬಿಲ್ ಬೇಕು ಅಂತ ಅಂದರೆ ಎಸ್ ಅಂತ ಕೊಡಿ. ಡೂಪ್ಲಿಕೇಟ್ ಬಿಲ್ಲಲ್ಲಿ ನೋ ಅಂತ ಕೊಟ್ಟಾಗ ಇದು ಒಂದೇ ಬಿಲ್ ಜನ್ರೇಟ್ ಆಗುತ್ತೆ. ನೀವು ಎಸ್ ಅಂತ ಕೊಟ್ಟಿದ್ದೀರಾ ಅಂತಂದರೆ 2 ಬಿಲ್ಸ್ ಜನ್ರೇಟ್ ಆಗುತ್ತೆ. ಒನ್ ಟೈಮ್ ಸೇಲ್ಸ್ ಆಯಿತು ಅಂತ ಅಂದರೆ ಸೇಲ್ಸ್ ವೋಚರ್ ಹೊಡಿಬೇಕಾಗುತ್ತೆ. ಸೇಲ್ಸ್ ವೋಚರ್ ಹೊಡೆದಾಗ ಮಾತ್ರ ಡೇ ಬುಕ್ಕಲ್ಲಿ ಬರುತ್ತೆ. ಜಸ್ಟ್ ನೀವು ಸೇಲ್ಸ್ ಮಾಡೋದ್ರಿಂದ ಸ್ಟಾಕ್ ರಿಪೋರ್ಟ್ ಮಾತ್ರ ಜಾಸ್ತಿ ಆಗಿರುತ್ತೆ, ಸೇಲ್ಸ್ ರಿಪೋರ್ಟಲ್ಲಿ ಕೂಡ ಬಂದಿರುತ್ತೆ. ಒನ್ ಟೈಮ್ ನೀವು ಸೇಲ್ಸ್ ವೋಚರ್ ಹೊಡೆದ ಮೇಲೆ ಡೇ ಬುಕ್ಕಿಗೂ ಬರುತ್ತೆ. ಪೇಮೆಂಟಲ್ಲಿ ಕ್ಯಾಶ್ ಅಂತ ಕೊಟ್ಟಿರೋದ್ರಿಂದ ಕ್ಯಾಶ್ ಅಂತ ಕೊಟ್ಟು ವ್ಯೂ ಕೊಟ್ಟಾಗ ನೀವು ಹಾಕಿರೋ ಬಿಲ್ ನಂಬರ್ ರಿಫ್ಲೆಕ್ಟ್ ಆಗುತ್ತೆ. ಸೆಲೆಕ್ಟ್ ಮಾಡಿ ಅಮೌಂಟ್ ಟ್ಯಾಲಿ ಆಗಿದೆನಾ ಅಂತ ಒಂದು ಸರಿ ನೋಡಿಕೊಂಡು ಇಲ್ಲಿ ತೋರಿಸುತ್ತೆ. GST ಏನಿದೆ, ಯೂನಿಟ್ ರೇಟ್ ಏನಿದೆ, ಟೋಟಲ್ ಅಮೌಂಟ್ ಎಷ್ಟಿದೆ ಅನ್ನೋದನ್ನು ಚೆಕ್ ಮಾಡಿಕೊಂಡು ಸೇವ್ ಮಾಡ್ಕೋಬೇಕಾಗುತ್ತೆ. ಸೇಲ್ಸ್ ವೋಚರ್ ಹೊಡೆದಾದ್ಮೇಲೆ ಮಾತ್ರ ಈ ಎಂಟ್ರಿ ಡೇ ಬುಕ್ಕಲ್ಲಿ ಬರುತ್ತೆ. ಇಫ್ ನಿಮ್ದು ಏನಾದರೂ ಸೇಲ್ಸ್ ವೋಚರ್ ಎಂಟ್ರಿ ರಾಂಗ್ ಆಗಿದೆ, ಅಮೌಂಟ್ ಟ್ಯಾಲಿ ಆಗ್ತಿಲ್ಲ ಅಂತ ಅಂದಾಗ ಈ ಅಮೌಂಟು ನಿಮ್ಮದೇನೋ GST ರಾಂಗ್ ಬಂದಿದೆ, ಅವರೆಲ್ಸ್ ಅಮೌಂಟೇ ಟ್ಯಾಲಿ ಆಗ್ತಿಲ್ಲ ಅಂತ ಅಂದಾಗ ಹೇಗೆ ಮಾಡಬೇಕು ಅಂತಂದರೆ ಸೇಲ್ಸ್ ರಿಟರ್ನ್ ಮಾಡಿದಾಗ ನೀವು ಮಾಡಿರೋ ತಪ್ಪು ಎಂಟ್ರಿ ರಿಪೋರ್ಟಲ್ಲಿ ಬರುತ್ತೆ ರಿಟರ್ನ್ ಮಾಡಿದಾಗ. ಸೊ ಕ್ಯಾನ್ಸಲ್ ಮಾಡ್ಕೋಬೇಕಾಗುತ್ತೆ. ಕ್ಯಾನ್ಸಲ್ ಮಾಡಬೇಕು ಅಂತ ಅಂದರೆ ಫಸ್ಟು ನೀವು ಈ ಎಂಟ್ರಿನ ಡಿಲೀಟ್ ಮಾಡ್ಕೋಬೇಕಾಗುತ್ತೆ. ಡಿಲೀಟ್ ಮಾಡಾದಮೇಲೆ ಡ್ಯಾಶ್ ಬೋರ್ಡಿಗೆ ಬಂದು ಮರ್ಚಂಡೈಸಲ್ಲಿ ಲೆಫ್ಟ್ ಸೈಡ್ ಆಫ್ ದ ಕಾರ್ನರ್ ಇಲ್ಲಿ ಸೇಲ್ಸ್ ಕ್ಯಾನ್ಸಲ್ ಅಂತ ಕಾಣಿಸುತ್ತೆ. ಆ ಸ್ಕ್ರೀನ್ ಓಪನ್ ಮಾಡಿದಾಗ ಸೇಲ್ಸ್ ಟೈಪ್ ಸೇಲ್ಸ್ ಅಂತ ಕೊಟ್ಟು ಯಾವ ಡೇಟಿಗೆ ನಿಮಗೆ ಅದನ್ನು ಕ್ಯಾನ್ಸಲ್ ಮಾಡೋದಿರುತ್ತಲ್ವ ಆ ಡೇಟನ್ನು ಮೆನ್ಷನ್ ಮಾಡ್ಕೋಬೇಕಾಗುತ್ತೆ. ಸೊ ಡಿಲೀಟ್ ಮಾಡಿರೋ ವೋಚರಿನ ಬಿಲ್ ನಂಬರ್ ರಿಫ್ಲೆಕ್ಟ್ ಆಗುತ್ತೆ. ನೀವು ಸೇಲ್ಸ್ ಮಾಡಿರೋ ಐಟಮ್ ಬರುತ್ತೆ. ನೋಡ್ಕೊಂಡು ಒಂದು ಸರಿ ಏನು ರಾಂಗ್ ಎಂಟ್ರಿ ಇದೆ, ಏನಕ್ಕೆ ರೀಸನ್ ಏನು ಅನ್ನೋದನ್ನ ಮೆನ್ಷನ್ ಮಾಡಿ ಇದನ್ನು ಸೇವ್ ಮಾಡ್ಕೋಬೇಕಾಗುತ್ತೆ. ಸೇವ್ ಮಾಡಿಕೊಂಡಾಗ ಈ ವೋಚರು ಡೇ ಬುಕ್ಕು ಮತ್ತು ಸ್ಟಾಕ್ ರಿಪೋರ್ಟಿಂದ ಡಿಲೀಟ್ ಆಗುತ್ತೆ. ಸೊ ಇದು ಮರ್ಚಂಡೈಸಲ್ಲಿ ಸೇಲ್ಸ್ ಮತ್ತು ಸೇಲ್ಸ್ ವೋಚರು ಸೇಲ್ ಕ್ಯಾನ್ಸಲ್ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ಲಾಯಿತು. ಇಫ್
ಒಂದು ಸೊಸೈಟಿದಲ್ಲಿ ಏನಾದರೂ 2 ಗೋಡೌನ್ ಇದೆ ಅಂತ ಅಂದರೆ ಈ ಸ್ಟಾಕ್ ಟ್ರಾನ್ಸ್ಫರ್ನ ಒಂದು ಗೋಡೌನ್ ಟು ಇನ್ನೊಂದು ಗೋಡೌನ್ ಹೇಗೆ ಮಾಡೋದು ಅಂತ ಅಂದರೆ, ಇಫ್ ಒಂದು ಗೋಡೌನಿಂದ ಇನ್ನೊಂದು ಎ ಗೋಡೌನ್ ಬಿ ಗೋಡೌನ್ ಅಂತ ಇದ್ದಾಗ ಎ ಗೋಡೌನಲ್ಲಿರೋದನ್ನು ಬಿ ಗೋಡೌನಿಗೆ ಕಳಿಸ್ಬೇಕಂದ್ರೆ ಎ ಗೋಡೌನಿಂದ ಇನ್ವರ್ಡ್ ಅಂತ ತೊಗೊಂಡು ಬಿ ಗೋಡೌನ್ಗೆ ಔಟ್ವರ್ಡ್ ಮಾಡ್ಕೋಬೇಕಾಗುತ್ತೆ. ಸೊ ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀವಿ ಹೇಗೆ ಸ್ಟಾಕ್ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದನ್ನು. ಇದರಲ್ಲಿ ಜಸ್ಟ್ ಸೇಲ್ಸ್ ಮತ್ತು ಸೇಲ್ಸ್ ರಿಟರ್ನ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ಲಾಯಿತು. ಥ್ಯಾಂಕ್ ಯು.